ಹಾಯ್ ಎವ್ರಿವನ್, ವೆಲ್ಕಮ್ ಟು ಯರ್ ಕನ್ಸ್ಟ್ರಕ್ಷನ್. ನಮ್ಮದೊಂದು ಪ್ರಾಜೆಕ್ಟಲ್ಲಿ ಬ್ಲಾಕ್ ವರ್ಕ್ ಮಾಡ್ತಾಯಿದ್ದೀವಿ. ಸೊ ಇದರಲ್ಲಿ ಏನೇನು ಮಿಸ್ಟೇಕ್ಸ್ ಬರುತ್ತೆ ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬ್ಲಾಕ್ ವರ್ಕ್ ಮಾಡುವಾಗ ಮ್ಯಾಕ್ಸಿಮಮ್ 3 ಕೋರ್ಸ್ ಅಥವಾ 3 ಫೀಟ್ ಹೈಟ್ಗೆ ಕಟ್ಕೋಬೇಕು ಒಂದೇ ಸರ್ತಿ, ಮೇಲೆ ಕಟ್ಟಕ್ಕೆ ಹೋಗಬಾರ್ದು. ಆಮೇಲೆ ಎವ್ರಿ ಕೋರ್ಸ್ಗೂ ಪ್ಲಮ್ ಚೆಕ್ ಮಾಡಿಕೊಂಡು ಸ್ಟ್ರೈಟ್ ಇದೆಯಾ ವಾಲ್ಕೊಂಡಿದೆಯಾ ಚೆಕ್ ಮಾಡ್ಕೋಬೇಕು. ಸೊ ಆಮೇಲೆ ಚಿಕ್ಕ ಚಿಕ್ಕ ಪೀಸ್ಗಳು ಬರ್ತವೆ, ಅಂದರೆ ಒಂದು 6 ಇಂಚ್ಗೆ 1 ಫೀಟ್ಗೆ ಪಿನ್ಸ್ ಥರ ಬರುತ್ತೆ. ಅದನ್ನು ಮಾತ್ರ ಬ್ಲಾಕ್ ಒಡೆದಿಕ್ಬೇಕಾಗತ್ತೆ. ಆ ಟೈಮಲ್ಲಿ ತುಂಬ ಕೇರ್ಫುಲ್ಲಾಗಿ ಕಟ್ಕೋಬೇಕು, ಯಾಕಂದರೆ ಅದು ಸ್ವಲ್ಪನೂ ಪ್ಲಂಬಿಗಿಲ್ಲ ಅಂದರೆ ಲೈನ್ ಸಿಕ್ಕೋದಿಲ್ಲ, ಕೆಲಸ ನೀಟಾಗಿ ಕಾಣಿಸೋದಿಲ್ಲ, ಏನೋ ವರ್ಕ್ ಶಾಬಿ ಆಗಿರುತ್ತೆ. ಸೊ ಆ ಥರದ್ದೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು. ಆಮೇಲೆ ಕೋರ್ಸ್ಗಳು ಹಾಕುವಾಗ ಸೇಫ್ಟಿ ನೋಡ್ಕೋಬೇಕು, ಅಂದರೆ ಸಾರ್ವೆ ಕರೆಕ್ಟಾಗಿ ಹಾಕಿದ್ದಾರೆ ಇಲ್ವಾ, ಆಮೇಲೆ ಎಷ್ಟು ಕೋರ್ಸ್ ಕಟ್ಕೋಬೋದು ಅದು ಚೆಕ್ ಮಾಡ್ಕೋಬೇಕು. ಆಮೇಲೆ ಇಮಿಡಿಯೇಟಾಗಿ ಪಾಯಿಂಟಿಂಗ್ ಮಾಡ್ಕೋಬೇಕು. 3 ಕೋರ್ಸ್ ಆದ ತಕ್ಷಣ ಪಾಯಿಂಟಿಂಗ್ ಮಾಡ್ಕೋಬೇಕು. ಆಮೇಲೆ ಲಿಫ್ಟ್ ಓಪನ್ ಏನೇನಿದ್ರೆ ಅದಕ್ಕೆ ಸೇಫ್ಟಿ ಮಾಡ್ಕೊಂಡಿರ್ಬೇಕು, ಯಾರು ಆ ಕಡೆ ಹೋಗ್ದಿರಂಗೆ. ಬೆಟರ್ ಮುಂದೆ ಒಂದು 3 ಫೀಟ್ ಗೋಡೆ ಕಟ್ಟಿದರೂ ಪರವಾಗಿಲ್ಲ, ಫ್ಯೂಚರಲ್ಲಿ ಬೇಕಾದರೆ ಕಿತ್ತಾಕ್ಬೋದು. ಸೇಫ್ಟಿಗೋಸ್ಕರ ಗೋಡೆ ಕಟ್ಕೋಬೇಕು. ಆಮೇಲೆ ಹೈಟ್ ನೋಡ್ಕೋಬೇಕು. ಇವಾಗ 7 ಫೀಟ್ ಹೈಟ್ಗೆ ಲಿಂಟಲ್ ಹೈಟ್ಗೆ ನಾವು ಗೋಡೆ ಕಟ್ತಿದ್ದೀವಿ ಅಂದರೆ ಎವ್ರಿ 3 ಫೀಟ್ಗೆ ಒಂದು ಸತಿ ಟ್ಯೂಬ್ ಲೆವೆಲ್ ಚೆಕ್ ಮಾಡಿಕೊಂಡು ಫೈನಲ್ ಲೆವೆಲ್ ಬರೋ ಅಷ್ಟರಲ್ಲಿ ಪಕ್ಕ ಲೆವೆಲ್ಗೆ ಇಟ್ಕೋಬೇಕು. ಟಾಪು ಒಂದೇ ಸತಿ ಲಾಸ್ಟಲ್ಲಿ ಹೋಗ್ಬಿಟ್ಟು ಲೆವೆಲ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹೈಟು ಕ್ಲೀನಾಗಿ ಚೆಕ್ ಮಾಡ್ಕೋಬೇಕು, ಪ್ಲಮ್ ಚೆಕ್ ಮಾಡ್ಕೋಬೇಕು, ಲೈನು ಲೆಂತ್ ಚೆಕ್ ಮಾಡ್ಕೋಬೇಕು. ಆಮೇಲೆ ಪಾಯಿಂಟಿಂಗ್ ಮಾಡಬೇಕು ಕ್ಲೀನಾಗಿ. ನೆಕ್ಸ್ಟ್ ಪ್ಲಾಸ್ಟಿಂಗ್ ಮಾಡಿದ್ರೆ ಇಟ್ಕೊಳ್ಳೋಕ್ಕೆ. ಥ್ಯಾಂಕ್ ಯು.